ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ವಿಡಿಯೋ ಸ್ಟಾರ್ಟ್ ಮಾಡೋದು ಬಿಟ್ಬಿಟ್ಟು ಚಿತ್ರಗಳನ್ನ ತೋರಿಸ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿದ್ರಾ? ಇವತ್ತಿನ ವಿಡಿಯೋ ಬಂದು ಈ ಚಿತ್ರಗಳ ಮೇಲೆ ಆಗಿರುತ್ತೆ. ಈ ಚಿತ್ರಗಳನ್ನ ನಾವು ಬಾಪು ಬೊಂಬೆಗಳ ಚಿತ್ರಕಲೆ ಅಂತ ಕರಿತೀವಿ. ಈ ಚಿತ್ರಗಳಿಗೆ ಈ ಹೆಸರು ಹೇಗೆ ಬಂತು ಗೊತ್ತಾ? ನಾನು ಮೊನ್ನೆ ಎಕ್ಸಿಬಿಷನಿಗೆ ಹೋಗಿದ್ದಾಗ ಅಲ್ಲಿ ಎಷ್ಟೋ ಚಿತ್ರಗಳಿದ್ವು. ಅಂದರೆ ಪಟಚಿತ್ರ ಇರ್ಬೋದು, ಅಂದರೆ ಅದೆಲ್ಲ ನಮ್ಮ ಪೌರಾಣಿಕ ಚಿತ್ರಕಲೆಗಳು. ಸೊ ಒಂದೊಂದು ಸ್ಟೇಟಿಂದ ಒಂದೊಂದು ಚಿತ್ರಕಲೆಗಳು ಇಂಟ್ರಡ್ಯೂಸ್ ಆಗಿದೆ. ಆದರೆ ಇದ್ರ ಬಗ್ಗೆ ನನಗಷ್ಟು ಇನ್ಫಾರ್ಮೇಷನು ಗೊತ್ತಿರಲಿಲ್ಲ. ಬಟ್ ಆ ಚಿತ್ರ ಮಾತ್ರ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ನಾನು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡುವಾಗ ಕೂಡ ನಾನು ಈ ಚಿತ್ರಗಳನ್ನ ನೋಡಿದ್ದೆ. ಸೊ ನಾನು ಯಾಕೆ ಒಂದ್ಸತಿ ಈ ಚಿತ್ರಶೈಲಿನ ಟ್ರೈ ಮಾಡಬಾರ್ದು ಅಂತ ಯೋಚನೆ ಮಾಡುವಾಗ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ರಿಸರ್ಚ್ ಮಾಡಿ ನನಗೆ ತಿಳಿದಂಥ ಇನ್ಫಾರ್ಮೇಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಶೈಲಿನ ಸತಿರಾಜು ಲಕ್ಷ್ಮೀನಾರಾಯಣ್ ಅನ್ನೋರು ಆರಂಭಿಸ್ತಾರೆ 1950 1960, ಅಂದರೆ 1950 1960 ದಶಕಗಳಲ್ಲಿ ಇದು ಆರಂಭ ಆಗುತ್ತೆ. ಇವ್ರನ್ನ ಬಾಪು ಅಂತ ಕೂಡ ಕರೀತಾರೆ. ಹಾಗಾಗಿನೇ ಈ ಚಿತ್ರಗಳಿಗೆ ಬಾಪು ಅಂತಲೇ ಹೆಸರಿದೆ. ಬಾಪು ಅವರು ಮೊದಲಿಗೆ ಪತ್ರಿಕೆಗಳಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ನಿಧಾನವಾಗಿ ಅವ್ರ ಶೈಲಿನ ಇನ್ನಷ್ಟು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಚಿತ್ರದ ವಿಶೇಷತೆ ಏನಂತ ಅಂದರೆ ತುಂಬ ಸರಳವಾಗಿ ನಾಜೂಕಾಗಿ ರೇಖಾಚಿತ್ರಗಳಾಗಿರ್ತವೆ ಮತ್ತು ಕಡಿಮೆ ಡೀಟೇಲಿಂಗ್ ಇದ್ದರೂ ಕೂಡ ಸ್ಪಷ್ಟವಾದ ಭಾವನೆಗಳು ತೋರಿಸ್ತಾರೆ. ಇವರ ಇನ್ಸ್ಪಿರೇಷನ್ ಬಂದರು, ಅಂದರೆ ಪ್ರೇರಣೆ ಬಂದು ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳದು, ಅಂದರೆ ಈ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು. ಸೊ ಆ ಕಥೆಗಳ ಮೇಲೆ ಇವರು ಚಿತ್ರಗಳನ್ನ ಬಿಡಿಸ್ತಾ ಹೋಗ್ತಾರೆ. ಅನೇಕ ತೆಲುಗು ಸಿನಿಮಾಗಳನ್ನ ನಿರ್ದೇಶಿಸಿದ್ದಾರೆ, ಅಂದರೆ ಡೈರೆಕ್ಷನ್ ಮಾಡಿದ್ದಾರೆ. ಹಾಗಾಗಿ ಇವರ ಚಿತ್ರಗಳಲ್ಲಿ, ಇವ್ರು ಮಾಡಿರೋ ಸಿನಿಮಾಗಳಲ್ಲಿ ನಾವು ಇವರ ಶೈಲಿ ಬೊಂಬೆಗಳನ್ನ ನೋಡಬಹುದು. ಸೊ ಇದಿಷ್ಟು ನನಗೆ ಸಿಕ್ಕಂಥ ಇನ್ಫಾರ್ಮೇಷನು. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನೀವು ಎಲ್ರಿಗೂ ಈ ಚಿತ್ರ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.